ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ದೀಪ ಹೇಳಿದ ವಚನನೇ ತಗೊಳ್ಳೋಣ ಇವತ್ತು. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆ ಉಂಟೆ ಅವ್ವ, ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ, ಕಂಡ ಕಂಡ ಠಾವಿನಲ್ಲಿ ಮನ ಬೆಂದಡೆ ಗಂಡ ಚೆನ್ನಮಲ್ಲಿಕಾರ್ಜುನ ದೇವನೆಂತೊಲಿವನವ್ವ. ಮಹಾದೇವಿಯಕ್ಕನ ಉಡುತಡಿಯಿಂದ ಕಲ್ಯಾಣದವರೆಗಿನ ಪಯಣದಲ್ಲಿ ಈ ಪ್ರಸಂಗ ಬರುತ್ತೆ. ಅರಮನೆಯಲ್ಲಿ ಒಂದು 3-4 ವಾರಗಳಿದ್ದು ಮನೆಯಿಂದ ಬಿಡ್ಬೇಕಾದ್ರೇನೆ ಆಕೆ ಸರಿಯಾಗಿ ಊಟ ಮಾಡಿರಲ್ಲ ಮತ್ತು ಚಿಂತೆ ದುಃಖ ಜೀವನದಲ್ಲಿ ಪ್ರಸಂಗಗಳು ಹೆಂಗ್ ಬರ್ತವೆ ಹೇಳಕ್ ಬರಲ್ಲ. ತಿರುವುಗಳು. ಮಹಾದೇವಕ್ಕನ ಜೀವನ ಅಂತೂ ಅದ್ಭುತ. ತರಂಗಿಣಿ ಒಳಗೆ ಮಾತಾಜಿಯವರು ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ ಅದನ್ನ. ಮೊದಲೇ ಒಂದು 3-4 ದಿವಸ ಸರಿಯಾಗಿ ಊಟ ಮಾಡಿರಲ್ಲ. ಮತ್ತೆ ಕೌಶಿಕನ ಕಾಕದೃಷ್ಟಿ ಬಿದ್ಮೇಲೆ ಆ ಚಿಂತೆಯಲ್ಲಿ ಮತ್ತೆ ಇನ್ನೂ ಉಪವಾಸ ಅದೆಲ್ಲ ಆಗಿರುತ್ತೆ. ಅರಮನೆಗೆ ಹೋಗೋ ಪ್ರಸಂಗ ಬಂದಾಗ ವ್ರತವನ್ನ ಕೈಗೊಳ್ತಾರೆ. ಅಂದ್ರೆ ಹಣ್ಣು ಮತ್ತು ಹಾಲಿನ ಮೇಲೆ ಇರುವಂತದ್ದು. ಬೇಯಿಸಿದ ಆಹಾರ ಏನು ತಿನ್ನಂಗಿಲ್ಲ ವ್ರತ ಮುಗಿಯೋವರೆಗೂ. ಅದು ರಾಜನ್ ಸುಮ್ಮನಿರ್ಸ್ಬೇಕಾದ್ರೆ ಅದು ಬೇಕೇ ಬೇಕಾಗಿತ್ತು. ಹಣ್ಣು ಹಾಲು ತಗೊಂಡು ನೀವು ಇವನು ಉಪವಾಸ ಬೇಕಾದ್ರೆ ಮಾಡಿಬಿಡ್ಬೋದು. ಸ್ಪಿರುಲಿನ ತಗೊಂಡು ಜೇನುತುಪ್ಪ ನಿಂಬೆಹಣ್ಣಿನ ರಸ ಕುಡ್ಕೊಂಡು ಅಥವಾ ಮಜ್ಜಿಗೆ ಕುಡ್ಕೊಂಡು ಹೆಂಗ ಉಪವಾಸ ಮಾಡ್ಬಿಡ್ಬೋದು. ಈ ಮಿತಾಹಾರ ತಗೊಳ್ಳೋದಿದೆಯಲ್ಲ, ಅದರಲ್ಲೂ ಹಣ್ಣು ಮೇಲೆ ಇರೋದಿದೆಯಲ್ಲ ಇನ್ನೂ ಕಠಿಣ. ಹಾಗೆ ಸುಮಾರು ಒಂದು 3-4 ವಾರ ಹೋಗಿರುತ್ತೆ. ಆಮೇಲೆ ಮತ್ತೆ ಭಿಕ್ಷೆ ಬೇಡುವ ಪ್ರಸಂಗ ಬರ್ತದೆ. ಅರಮನೆಯನ್ನು ಧಿಕ್ಕರಿಸಿ ಹೊರಟ ಮೇಲೆ ಭಿಕ್ಷೆ ಬೇಡ ಪ್ರಸಂಗ ಅದಂತೂ ಅದ್ಭುತವಾಗಿದೆ ಮತ್ತು ಅಷ್ಟೇ ಹೃದಯ ವಿದ್ರಾವಕವಾಗಿದೆ. ಅಲ್ಲಿ ಸಾಮಾನ್ಯ ಕಣ್ಣೀರ್ ಕಣ್ಣೀರ್ ಹಾಕಲಾರ್ದವ್ರು ಯಾರು ಇಲ್ಲ. ಅಷ್ಟರ ಮಟ್ಟಿಗೆ ಮಹಾದೇವಕ್ಕನ ಕಷ್ಟಗಳು ಬರುತ್ತೆ. ಒಬ್ಬೊಬ್ರು ಒಂದೊಂದು ರೀತಿ ಅಂತಾರೆ. ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ನಿಂದಿಸ್ತಾರೆ, ಬೈತಾರೆ. ಕಡಿದ್ರೆ 2 ಹಾಳಾಗಂಗಿದೆಯಾ, ಭಿಕ್ಷಕ್ ಬಂದಿದೆಯಾ. ಇನ್ ಕೆಲವರು ಹುಚ್ಚಿಡ್ದಿದೆ ಅಂತ ಅಂತಾರೆ. ಅಂತಹ ಸೌಂದರ್ಯವತಿ ಒಬ್ಬಂಟಿಯಾಗಿ ಚಿಂದಿ ಬಟ್ಟೆ ಉಟ್ಕೊಂಡು ಹೊರಟಾಗ ಹುಚ್ಚಿ ಇರ್ಬೇಕು ಅಂತಂತಾರೆ. ಈ ತರ ಎಲ್ಲ ಮಾತು ಕೇಳಿ ಕೇಳಿ ಗಟ್ಟಿ ಆಗ್ಬಿಡ್ತಾರೆ ಮಹಾದೇವಕ್ಕ. ವೈರಾಗ್ಯಶಾಲಿ. ವೈರಾಗ್ಯ ಮಾರ್ಗವನ್ನು ತಗೊಂಡು ಹೊರಟಾಗ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತಾನೆ ಹೊರಟಿರೋದು. ಅದೇ ಜ್ಞಾಪಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ದಿವಸ ಅವನದು ಮನೆಯಲ್ಲಿ ಭಿಕ್ಷೆ ಸಿಗುತ್ತೆ. ಅವಳು ಭಕ್ತಿ ಜೀವಿ. ಆಕೆ ಹೊಟ್ಟೆ ತುಂಬ ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ನೀಡ್ತಾಳೆ. ಊಟ ಮಾಡಿ ಕೂತಿರ್ತಾಳೆ ಮಹಾದೇವಕ್ಕ. ಕೂತಿರ್ಬೇಕಾದ್ರೆ ಒಬ್ಬ ಗೃಹಿಣಿ ಬರ್ತಾಳೆ. ಬಂದ್ಬಿಟ್ಟು ಅವ್ರ ಮನೆಗೆ ಗೌರಿ ಪೂಜೆ ಮಾಡಿದಾರಂತೆ. ಅದಕ್ಕೆ ಅದು ಅನ್ನದ ಬಾಗಿನ ಅಂತಾನೆ ಏನೋ ಹೇಳ್ತಾಳೆ ಆಕೆ. ಅದಕ್ಕೇನು ಎಡೆ ಹಿಡ್ದಿರ್ತಾರಲ್ಲ ಆ ಬಾಗಿನ ಕೊಡೋದು. ಆ ಗೌರಿ ಪೂಜೆಗೆ ಏನೇನು ಇಟ್ಟಿರ್ತಾರ ಎಲ್ಲದನ್ನು ಊಟದ ಅಡಿಗೆ ಮಾಡಿರ್ತಾರಲ್ಲ ಅದು ಬಂದು ಬಾರಮ್ಮ ಅಂತ ಕರಿತಾಳಕ್ಕೆ. ಆಕೆ ಮನಸ್ಸು ಮತ್ತೆ ಹೊಯ್ದಾಟಕ್ಕೆ ಶುರು ಆಗುತ್ತೆ. ನಾನು ಊಟ ಮಾಡಿದ್ದೀನಿ, ನನಗೆ ಹೊಟ್ಟೆಗೆ ತುಂಬುವಷ್ಟು ಪರಮಾತ್ಮ ಕೊಟ್ಟಿದ್ದಾನೆ, ಇನ್ನೇನಕ್ಕೆ ತಗೋಬೇಕು, ಬೇಡ. ಯಾಕವ್ವ ಏನ್ ಯೋಚನೆ ಮಾಡ್ತಿದೀಯಾ, ಬಾ ಮತ್ತೆ ಕರಿತಾನೆ. ಇಲ್ಲವಾ ನಂದು ಊಟ ಆಗಿದೆ, ನನಗ್ ಬೇಡ, ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡಿ. ಅಯ್ಯೋ ಪಾಪ ಹುಚ್ಚಿ ಇರ್ಬೇಕಂತ ಅವಾಗ ಮಹಾದೇವಕ್ಕ ಬೇಡಿದ್ರು ಹುಚ್ಚಿ ಅಂತಾರೆ, ಬೇಡ ಅಂದ್ರೂ ಹುಚ್ಚಿ ಅಂತಾರೆ. ಏನಪ್ಪ ಈ ಜಗತ್ತಿನ ಸ್ಥಿತಿ ಅಂತ ಮಹಾದೇವಕ್ಕಂಗೆ ಅನ್ಸುತ್ತೆ. ಆಮೇಲೆ ಬಾ ಸಾಯಂಕಾಲಕ್ಕೆ ಆಗತ್ತೆ ತೆಗ್ದಿಟ್ಕೋ ಬಾ ಅಂತ. ಆಮೇಲೆ ಮಹಾದೇವಕ್ಕ ಹೇಳ್ತಾಳೆ, ಇಲ್ಲ ಸಾಯಂಕಾಲ ಚಿಂತೆ ಯಾಕೆ ಮಾಡ್ಲಿ,
ಅದು ಪರಮಾತ್ಮನ ಇಚ್ಛೆ. ವಿರಾಗಿಗಳಿಗೆ ಮುಂದಿನ ಹೊತ್ತಿನ ಚಿಂತೆನೂ ಇರಬಾರ್ದು, ನೋಡ್ಕೊಳ್ಳೋನು ಅವನಿರ್ತಾನೆ. ಆದ್ರಿಂದ ಬೇಡ ತಾಯಿ, ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡಿ. ಅಯ್ಯೋ, ಎಂತ ಹುಚ್ಚಿ ಇದೆಯಾ ನೀನು, ತಾನಾಗೆ ಬಂದಿದ್ದನ್ನ ತಿರಸ್ಕಾರ ಮಾಡ್ತಾ ಇದೆಯಲ್ಲ ಅಂತ ಆಕೆ ಅಂದಾಗ ಈ ವಚನವನ್ನ ಹೇಳೋದು, ಮಹಾದೇವಕ್ಕ ಹೇಳೋದು ಏನು, ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆ ಉಂಟೆ ಅವ್ವ. ಕಡಲು ಅಂದ್ರೆ ನಿಮ್ಗೆಲ್ಲ ಗೊತ್ತು, ಸಮುದ್ರ. ಸಮುದ್ರ ಈಜೋದು, ಹಾಗೆ ಈಜೋದೇ ಬಹಳ ಕಷ್ಟ. ಈಜ್ ಬಂದವ್ರಿಗೂ ಕೂಡ ಕಷ್ಟ ಸಮುದ್ರ ಈಜೋದು. ಅಂದ್ರೆ ಯಾವಾಗ ಅಲೆ ಬಂದು ಮುಖ, ಬಾಯಿ, ಕಣ್ಣು, ಕಿವಿಗೆಲ್ಲ ನೀರು ತುಂಬಿಸ್ಬಿಡುತ್ತೆ. ಅದ್ರಲ್ಲಿ ಬರೀ ನೀರು ಅಷ್ಟೇ ಹೋಗಿರಲ್ಲ, ಕೆಲವು ಸಾರಿ ಮರಳು ಜೋರಾಗಿ ಬಂದ್ರೆ ಮರಳು ಕೂಡ ಹೋಗ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ ಹಾಗೇನೆ ಈಜೋದೇ ಕಷ್ಟ ಇರುವ ಸಮುದ್ರದಲ್ಲಿ ಕಲ್ಲು ಹೊತ್ಕೊಂಡು ಮುಳುಗ್ಬಿಟ್ರೆ ಗತಿ ಏನು? ಪಾರ್ ಮಾಡೋರು ಯಾರು? ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದ್ರೆ ಎಡರಿಂಗೆ ಕಡೆ ಉಂಟೆ ಅವ್ವ. ಎಡರು ಅಂದ್ರೆ ತೊಂದರೆಗಳು. ಅಂದ್ರೆ ಕಲ್ಲು ಹೊತ್ಕೊಂಡು ಸಮುದ್ರದೊಳಗಡೆ ಮುಳುಗಿದ್ರೆ ತೊಂದರೆ ಯಾರ ಪಾರ್ ಮಾಡೋರು? ತೊಂದರೆ, ಸಿಕ್ಕಾಪಟ್ಟೆ ತೊಂದರೆ ಬರ್ತಾರೆ. ಹಾಗೆ ಉಂಡು ಹಸಿವಾಯಿತೆಂದೆಡೆ ಭಂಗವೆಂಬೆ. ನಂದೀಗ ಊಟ ಆಗಿದೆ, ಹಸಿವಾಗಿದೆ ಅಂತ ನಾನು ಬಂದ ಆಸೆಯಿಂದ ನಿನ್ನ ಹತ್ರ ನಾನು ತಗೊಂಡ್ರೆ ಉಂಡು ಹಸಿವಾಯಿತೆಂದೆಡೆ ಭಂಗವೆಂಬೆ. ಕಂಡ ಠಾವಿನಲ್ಲಿ ಮನ ಬೆಂದಡೆ. ಈಗಿನ ಜನ ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಎಲ್ಲಿ ಬೇಕಲ್ಲೇ, ಯಾವಾಗ ಬೇಕು ಅವಾಗಲೇ ತಿನ್ನುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ, ತುಂಬಾ ಹೆಚ್ಚಾಗಿದೆ. ಎಲ್ಲೆಲ್ಲಿ ನೋಡಿದ್ರು ಹೋಟೆಲ್ಗಳು, ಫುಟ್ಪಾತ್ ಮೇಲೆ ಪೆಟ್ಟಿಗೆ ಅಂಗಡಿಗಳು, ಮೂಗಿಗೆ ವಾಸನೆ ಬರ್ತಕ್ಕಂಥದ್ದು, ಕಣ್ಣಿಗೆ ಕಲರ್, ತಿನ್ಬಿಡ್ಬೇಕು ಏನಾರ ಆಗ್ಲಿ, ಮುಂದಿಂದ ಆರೋಗ್ಯ ಕೆಡ್ಲಿ ಬಿಟ್ರು ಬಿಡ್ಲಿ. ಅಷ್ಟ್ರ ಮಟ್ಟಿಗೆ ನಗರ ಪ್ರದೇಶದ ಜನ ಅಂತೂ ಇಷ್ಟು ಅದೊಂಥರ ಚಟ ಆದಂಗೆ ಆಗೋಗ್ಬಿಟ್ಟು, ಅಡಿಕ್ಷನ್ ಆದಂಗೆ ಆಗಿದೆ. ಇಲ್ಲಿ ಮಹಾದೇವಕ್ಕೆ ಹೇಳೋದೇನಂದ್ರೆ, ಕಂಡ ಠಾವಿನಲ್ಲಿ ಮನ ಬೆಂದಡೆ ಅಂದ್ರೆ ಸಿಕ್ ಜಾಗದಲ್ಲೆಲ್ಲ ತಿಂದ್ರೆ ಮನ ಬೆಂದಡೆ ಅಂದ್ರೆ ಮನಸ್ಸು ಬಯಸಿದ್ರೆ ಬೆಂದಡೆ. ನೋಡಿ ಇದೇ ಅರ್ಥ ಮಾಡ್ಕೋಬೇಕಾದ್ರೆ, ಮನ ಬೆಂದಡೆ, ಮನ ಬಯಕೆಯಿಂದ ಬೆಂದಡೆ, ಮನ ಬಯಸಿದ್ರೆ ಅಂತ ತಗೋಬೇಕಿಲ್ಲ. ಬೆಂದಡೆ ಅಂದ್ರೆ ಸುಟ್ರೆ ಅಂತ ಅರ್ಥ ತಗೋಬಾರದು. ಅಕ್ಷರಶಃ ಅರ್ಥ ತಗೊಂಡ್ರೆ, ಅನುವಾದ ಮಾಡಿದ್ರೆ ಆ ವಚನದ ಅರ್ಥ ಏನೂ ಆಗೋದಿಲ್ಲ. ಗೊತ್ತಾಯ್ತಲ್ವಾ? ಕಂಡ ಠಾವಿನಲ್ಲಿ ಮನ ಬೆಂದಡೆ ಗಂಡ ಚನ್ನಮಲ್ಲಿಕಾರ್ಜುನ ದೇವನೆಂತೊಲಿವನುವ. ಹೇಗೆ ಒಲಿತಾನೆ ಪರಮಾತ್ಮ? ನಾನು ಪರಮಾತ್ಮ ಹೊಲ್ಸಕ್ ಹೊರಟಿರೋದು, ಆದ್ರಿಂದ ನಾನು ಕಟ್ಟುನಿಟ್ಟಾಗಿರ್ಲೇಬೇಕು, ಆಸೆಯನ್ನ ಆಮಿಷವನ್ನ ಗೆಲ್ಲಲೇಬೇಕು. ಆದ್ರಿಂದ ಬೇಡ ನನಗೆ ಅಂತ ಮಹಾದೇವಿಯಕ್ಕ. ಆಕೆ ಹೊರಟೋಗ್ತಾಳೆ. ಅಯ್ಯೋ, ಹುಚ್ಚಿಡ್ದಿರ್ಬೇಕು ಬಿಡು. ಆಕೆಗೆ ವಚನನೂ ಅರ್ಥ ಆದಂಗೆ ಕಾಣಿಸಲ್ಲ. ಆ ಗೃಹಿಣಿಗೆ ಅರ್ಥ ಆಗದು ಹೋಗ್ಲಿ, ಈ ವಚನ ಮಹಾದೇವಿಯಕ್ಕನವರ ವಚನವನ್ನು ಓದ್ದವರು ಈ ವಚನವನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ? ಅದರಲ್ಲೂ ಸಾಧಕರುಗಳು. ಸಾಮಾನ್ಯ ಜನರು ಬಿಟ್ಬಿಡೋಣ, ಸಾಧಕರುಗಳು ಕೂಡ. ಮತ್ತು ಮಹಾದೇವಿಯಕ್ಕನ ಕಾದಂಬರಿ ಬರ್ದಿರೋರು ಪೈಕಿ ಮಾತಾಜಿಯವ್ರನ್ನೊಬ್ಬರನ್ನ ಬಿಟ್ರೆ ಬೇರೆಯವ್ರಿಗೆ ಈ ವಚನ ಅರ್ಥ ಆಗಿದೆಯಾ? ಇಂಥ ಒಂದು ಘಟನೆಯನ್ನ ಬರೆಯೋದಕ್ಕೆ, ವಾಸ್ತವಿಕ ಚಿತ್ರಣವನ್ನು ಕಟ್ಕೊಡಕ್ ಸಾಧ್ಯ ಆಗತ್ತಾ? ಬೇರೆ ಕಾದಂಬರಿಕಾರರ ಕೈಯಲ್ಲಿ ಸಾಧ್ಯ ಇಲ್ಲ. ಅದು ಒಂದು ಸಾಧಕನ ಮನಸ್ಸಿದ್ರೆ ಮಾತ್ರ ಸಾಧ್ಯ. ಆ ಮನಸ್ಸು ಮಾತಾಜಿಯವರಿಗೆ ಪ್ರಾರಂಭದಲ್ಲಿತ್ತು. ತುಂಬಾ ಅದ್ಭುತವಾದ ಪರಿಕಲ್ಪನೆ ಅದು. ತರಂಗಿಣಿಯ ಆ ಏನ್ ಚಿತ್ರಣ ಇದೆಯಲ್ಲ, ಪ್ರಾರಂಭದಿಂದ ಕೊನೆ ತನಕ 60 ಅಧ್ಯಾಯಗಳಿದೆ. 2 ವಿಭಾಗಗಳನ್ನು ಮಾಡ್ತಾರೆ, ಮತ್ತೆ 6 ಭಾಗಗಳನ್ನು ಮಾಡ್ತಾರೆ. ಅದ್ಭುತವಾದ ವರ್ಗೀಕರಣನೂ ಅಷ್ಟು ಚೆನ್ನಾಗಿದೆ. ಮೊದಲನೇದು ಉಗಮ, ಎರಡನೇದು ಪ್ರಗತಿ, ಗಮನ, ಸಂಗಮ, ಸಮಾಗಮ ಅಂತ ಹೇಳಿ ಈ ತರ 6 ಭಾಗ. ಪೂರ್ವಾರ್ಧ, ಉತ್ತರಾರ್ಧ ಅಂತ ಹೇಳಿ 36ನೇ ಅಧ್ಯಾಯದವರೆಗೂ ಪೂರ್ವಾರ್ಧ, 36ರ ನಂತರ 24 ಅಧ್ಯಾಯಗಳೇನಿದಾವೆ ಅದು ಉತ್ತರಾರ್ಧ. ಹೀಗೆ ಅದೊಂದು ಟೆಕ್ಸ್ಟ್ ಬುಕ್ ಅಲ್ಲ, ಇನ್ನೂ ಅದಕ್ಕೆ ಟೆಕ್ಸ್ಟ್ ಬುಕ್ ಹೋಲಿಕೆ ಕೊಡಕ್ಕಾಗಲ್ಲ. ಅದನ್ನೇ ಮಾತಾಜಿ ಧರ್ಮಗ್ರಂಥ ಅಂತ ಅಂದಿರೋ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ಓದ್ಬೇಕು. ಎಷ್ಟೋ ಜನರನ್ನ
ಸಾಧಕರನ್ನಾಗಿ ರೂಪಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ತರಂಗಿಣಿ. ಸಾಧನಾ ಜೀವನಕ್ಕೆ ಬಂದ್ಮೇಲೂ ಸಹಿತ ಯಾವಾಗ ಮನುಷ್ಯನಿಗೆ ಕಷ್ಟಗಳು, ಸಾಧಕರಿಗೆ ಕಷ್ಟ ಬರ್ತದೆ, ದ್ವಂದ್ವ ಕಾಡುತ್ತೆ, ಮಾನಸಿಕ ಹಿಂಸೆ, ಮನಸ್ಸು, ಭಾವ, ಬುದ್ಧಿ, ಸಾಧಕರಿಗೆ ಕೆಲವು ಸಾರಿ ಏನು ತೋಚಲಾರದಂತಹ ಸ್ಥಿತಿ ಬರುತ್ತೆ. ಅಂತಹ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಮಾರ್ಗದರ್ಶನ ಮಾಡುವ ಶಕ್ತಿ ಆ ತರಂಗಿಣಿ ಪುಸ್ತಕಕ್ಕಿದೆ. ಅಂತಹ ತರಂಗಿಣಿಯನ್ನ ಅವಕಾಶ ಸಿಕ್ಕಾಗಲೆಲ್ಲ ಓದ್ರಿ. ಆಮೇಲೆ ಅದು ಪುಸ್ತಕ ಒಂದ್ ಸ್ವಲ್ಪ ವಿರೂಪಗೊಳಿಸ್ಬಿಟ್ರು, ಲಿಂಗದೇವ ಮಾಡಿದ್ರು ವಚನಗಳಿಗೆ. ಅವಸರದಲ್ಲಿ ಪ್ರಿಂಟ್ ಮಾಡಕ್ಕೆ ಹೋಗಿ ಬಹಳ ತಪ್ಪುಗಳು ಉಳ್ಕೊಂಡಿದಾವೆ. ಅದು ಮತ್ತೆ ಪುನರ್ಮುದ್ರಣ ಆಗ್ಬೇಕು. ಮತ್ತು ಯಥಾವತ್ತಾಗಿ ಕೂಡಲ ಸಂಗಮ ದೇವ ಅಂತಾನೆ ಬಸವಣ್ಣವ್ರ ವಚನಗಳಿಗೆ ಅದು ಆಗ್ಬೇಕು. ಹಂಗಾದ್ರೆ ಅದೊಂದು ಅದ್ಭುತವಾದ ಪುಸ್ತಕ ಆಗತ್ತೆ. ಇನ್ನು ಇಷ್ಟು ಮಹಾದೇವಿಯಕ್ಕನ ವಚನ ಮತ್ತು ತರಂಗಿಣಿ ಬಗ್ಗೆ ಆದ್ರೆ, ಇವತ್ತು ಮತ್ತೆ ಬೆಳದಿಂಗಳ ಪಾದಯಾತ್ರೆ ಬಂದಿದೆ. ನಿನ್ನೆನೆ ಆಗ್ಬೇಕಾಗಿತ್ತು, ಶನಿವಾರನೇ ಮಾಡೋದು ನಮ್ಮ ರೂಢಿ. ಎಲ್ಲಾ ವಾರಗಳಲ್ಲೂ 23ನೇದಂತೂ ಕಾಣುತ್ತೆ ಇದು ಪಾದಯಾತ್ರೆ. 22 ಪಾದಯಾತ್ರೆಗಳನ್ನ ಶನಿವಾರನೇ ಮಾಡಿದ್ವಿ, ಹುಣ್ಣಿಮೆ ಹತ್ತಿರದ ಶನಿವಾರ. ಇವತ್ ಮಾತ್ರ ಭಾನುವಾರಕ್ಕೆ ಬಿಟ್ಟು, ಅದ ಕಾರಣ ನಿನ್ನೆ ಒಂದು ಕಾರ್ಯಕ್ರಮ, ಅದು 15 ದಿವಸದ ಪ್ರವಚನ ನಿನ್ನೆ ಮುಕ್ತಾಯ ಇತ್ತು. ನಿನ್ನೆ ಮುಕ್ತಾಯ ಆಯ್ತು, ಮೊದಲೇ ಪ್ರಕಟಿಸ್ಬಿಟ್ಟಿದ್ವಿ. ಜೊತೆಗೆ ಇವತ್ ಬೆಳಿಗ್ಗೆ ಹಿರಿಯಾಳದವರು ಅವ್ರು ಮೊದಲೇ ವಿನಂತಿ ಮಾಡ್ಕೊಂಡಿದ್ರು, ಇವತ್ ಬೆಳಿಗ್ಗೆ ಕಾರ್ಯಕ್ರಮ ಇದ್ದವರು ರಾತ್ರಿನೇ ಬರ್ಬೇಕು, ನಮ್ ಜೊತೆಗೆ ಒಂದ್ ದಿವ್ಸನಾದ್ರೂ ನೀವು ನಮ್ಮ ಮನೇಲಿ ಉಳಿಬೇಕು, ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸಿದ್ರು. ಕುಮಾರತೆಯಲ್ಲಿ ಅಂತ ಹೇಳಿ ಬಸವ ಜಯಂತಿ ಮಾಡಿದ್ರು ಇವತ್ತು. ಅವ್ರ ಅಪ್ಪವ್ರ ಸ್ಮರಣೋತ್ಸವ, ಜೊತೆಗೆ ಅನೇಕ ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಈ ತರ ಎಲ್ಲ ಮಾಡಿ ಸುಮಾರು 1.5-2 ಲಕ್ಷ ರೂಪಾಯಿ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿದರು. ಒಂದು ಕುಟುಂಬದವರೇ ಮಾಡ್ತಕ್ಕಂಥ, ಅದ್ರಲ್ಲೂ ಒಬ್ರದ್ದು ಆಸಕ್ತಿ ಕುಮಾರತೆಯಲ್ಲಿ ಅಂತ ಹೇಳಿ ರಿಟೈರ್ಡ್ ಎಂಜಿನಿಯರ್. ಅಲ್ಲಿಗೆ ಹೋಗಿದ್ರಿಂದ ಮತ್ತೆ ಇವತ್ತು ಭಾನುವಾರಕ್ಕೆ ಬಿತ್ತು ಅದು. ನಾನು ಅನ್ಕೊಂಡೆ ಮಕ್ಳಿಗೂ ರಜೆ ಇರ್ತದೆ ಹೆಂಗಿದ್ರು, ಹಾಗಾಗಿ ಏನ್ ತೊಂದರೆ ಇಲ್ಲ, ಮುಂದಿನ ತಿಂಗಳಿಂದ ಮತ್ತೆ ಶನಿವಾರನೇ ಮಾಡ್ತೀವಿ. ಶನಿವಾರನೇ ಬರೋ ಹಾಗೆ ವ್ಯವಸ್ಥೆ ನಾನು ಬಿಡು ಮಾಡ್ಕೊಳ್ತೀನಿ. ಪ್ರಾಯಶಃ ಇನ್ನು ದೀರ್ಘ ಪ್ರವಚನ ಶ್ರಾವಣ ಮಾಸದವರೆಗೂ ಯಾವುದನ್ನು ಹಾಕೊಳ್ಳಕ್ಕಿಲ್ಲ ಸಾಮಾನ್ಯವಾಗಿ. ಇನ್ನು ಪಾದಯಾತ್ರೆ ಬಗ್ಗೆ ಹೇಳಿದೀನಿ ಈಗಾಗಲೇ ನಾನು ಸಾಕಷ್ಟು ಸಾರಿ. ನನ್ನ ಅನುಭವನೇ, ನನಗೆ ಸ್ವತಃ ಅನುಭವ ಉಂಟಾಗಿರೋದೇನಪ್ಪಾ ಅಂದ್ರೆ, ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯ ದಾರ್ಢ್ಯತೆ, ದೃಢತೆ ಬರ್ಬೇಕಾದ್ರೆ ಪಾದಯಾತ್ರೆ ತುಂಬಾ ಹೆಲ್ಪ್ ಮಾಡೋದು. ಅದು ರಾತ್ರಿ ಪಾದಯಾತ್ರೆ. ಬೆಳಗಿನ ಪಾದಯಾತ್ರೆನೂ ಶ್ರೇಷ್ಠನೇ, ಉದಯ ಪಾದಯಾತ್ರೆ ಮಾಡ್ತೀವಿ, ಅದು ಬೆಳಗಿಂದ ಅಲ್ಲ, ಅದು ರಾತ್ರಿ, ನಡುರಾತ್ರಿನೇ ಶುರುವಾಗುತ್ತೆ. 2 ಗಂಟೆಗೆ ಶುರುವಾಗುತ್ತೆ ಮೊದಲನೇ ದಿನ, 2ನೇ ದಿನದಿಂದ 3 ಗಂಟೆಗೆ. ಅದು ಕೂಡ ಕಠಿಣವಾದ ಪಾದಯಾತ್ರೆನೇ. ಮನುಷ್ಯನ ವ್ಯಕ್ತಿತ್ವವನ್ನೇ ಬದಲಾಯಿಸುವ ಸಾಮರ್ಥ್ಯ ಪಾದಯಾತ್ರೆಗೆ ಮತ್ತು ಉಪವಾಸಕ್ಕಿದೆ. ಪಾದಯಾತ್ರೆ, ಉಪವಾಸ ಮತ್ತು ರಕ್ತದಾನ, ಇವು 3 ನನಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯಕ್ರಮಗಳು, ತುಂಬಾ ಪ್ರಿಯವಾದಂತಹ ಕಾರ್ಯಕ್ರಮಗಳು. ನಾನು ಕೂಡ ನಾಳೆಯಿಂದ ಉಪವಾಸ ಮಾಡ್ತೀನಿ. ಅಂದ್ರೆ ವಾರ್ಷಿಕ ಉಪವಾಸ ಮಾಡಿಲ್ಲ ಈ ವರ್ಷ, ಅದಕ್ಕೆ ನಾಳೆಯಿಂದ ಪ್ರಾರಂಭ ಮಾಡ್ಕೊತೀನಿ. ಇವತ್ತು ಪಾದಯಾತ್ರೆ ಮಾಡಿ ಅಲ್ಲೇನು ಬಸವಣ್ಣನ ಮಡ್ಡಿಯಲ್ಲಿ ಅಲ್ಲೇನು ಪ್ರಸಾದ ಸ್ವೀಕಾರ ಮಾಡ್ತೀವಿ, ಪ್ರಾರ್ಥನೆ ಮಾಡಿ, ಅದೇ ಕೊನೆ ಆಗತ್ತೆ. ಬೇಡ, ಅದಕ್ಕೆ ಉಪವಾಸ ಅದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬೇಕು. ಬಹಳ ಜನ ಕೇಳ್ತಾರೆ, ವಯಸ್ಸಾದ್ಮೇಲೆ ಉಪವಾಸ ಮಾಡ್ಬೋದಾ? ವಯಸ್ಸಾದ್ಮೇಲೆ ಮಾಡ್ಬೇಕನ್ನ. ಅದು ಮುಂಚಿಂದ ರೂಢಿಸ್ಕೊಂಡು ಬಂದಿದ್ರೆ ಮಾತ್ರ ವಯಸ್ಸಾದ್ಮೇಲೆ ಮಾಡಕ್ ಸುಲಭ, ಇಲ್ಲದ್ರೆ ಮಾಡಕ್ ಆಗಲ್ಲ. ವಯಸ್ಸಾಗ್ತಾ ಆಗ್ತಾ ಮಾನಸಿಕ ದೌರ್ಬಲ್ಯತೆ, ಅಂದ್ರೆ ಮಾನಸಿಕ ಸೂಕ್ಷ್ಮತೆ, ಮನಸ್ಸು ಸೂಕ್ಷ್ಮ ಆಗ್ತಾ ಹೋಗುತ್ತೆ, ತಡ್ಕೊಳಲ್ಲ, ಏನೂ ತಡ್ಕೊಳಲ್ಲ, ಮಕ್ಕಳಾದಂಗೆ ಆಗ್ಬಿಡ್ತಾರೆ. ಅದಕ್ಕೆ ಯೌವನಾವಸ್ಥೆಯಲ್ಲಿ ಉಪವಾಸವನ್ನು ಪ್ರಾರಂಭ ಮಾಡಬೇಕು, ರೂಢಿ ಮಾಡ್ಕೊಳ್ಬೇಕು. ಅಂತ ಅವ್ರ ಜೀವನ ವಯಸ್ಸಾದ್ಮೇಲೆ ಹಬ್ಬ. ಕಾಯಿಲೆ ಬಂದ್ರು ಕೂಡ ನಮ್ಗೆ ಹಬ್ಬನೇ ಅನ್ಸುತ್ತೆ. ಕಾಯಿಲೆ ಬಂದ್ರೆ ನಮಗೆ ದುಃಖ ಆಗಲ್ಲ, ಬೇಜಾರಾಗಲ್ಲ, ನೋವಾಗಲ್ಲ. ಅದು ಏನೋ ಒಂದು ಹೊಸ ಪ್ರಯೋಗಕ್ಕೆ ನಾಂದಿ ಆಗತ್ತೆ. ಅಂತಹ ಅದ್ಭುತವಾದಂತಹದ್ದು ಉಪವಾಸ. ಇನ್ನು ಬೆಳದಿಂಗಳ ಪಾದಯಾತ್ರೆನೂ ಕೂಡ
ತುಂಬಾ ಆ ಪರಿಣಾಮಕಾರಿಯಾಗಿದೆ. ಈಗ ದೂರದವರು ಕೂಡ ನಾವು ಒಂದು ಬೆಳದಿಂಗಳ ಪಾದಯಾತ್ರೆಗೆ ಬರ್ತೀವಿ. ಹಾಸ್ಪಿಟಲ್ ಹೇಳ್ತಾ ಇದ್ರು ನಾವು ಬೆಳದಿಂಗಳ ಪಾದಯಾತ್ರೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು. ತುಂಬಾ ಪರಿಣಾಮಕಾರಿಯಾಗಿದೆ ಅದು. ಜೊತೆಗೆ ರಕ್ತದಾನವೂ ಕೂಡ ಅಷ್ಟೇನೆ. ಸಂದರ್ಭ ಸಿಕ್ಕಾಗ್ಲಿಲ್ಲ, ನೀವು ರಕ್ತದಾನ ಮಾಡಿ, ಹೆದರ್ಕೋಬೇಡಿ. ಮೊದಲು 1, 2, 3 ಕೆಲವರಿಗೆ, ಅದು ಕಣ್ಣಿದ್ದವ್ರಿಗೆ ಆ ರಕ್ತ ನೋಡ್ತಾರಲ್ಲ, ಕೆಲವರಿಗೆ ಸ್ವಲ್ಪ ತಲೆ ಸುತ್ತ ಬಂದಂಗ ಆಗ್ಬೋದು. ನನ್ಗೊಂದ್ ದಿವ್ಸನೂ ತಲೆ ಸುತ್ತ ಬಂದಿಲ್ಲ, ಯಾಕಂದ್ರೆ ನಾನು ನೋಡೋದೇ ಇಲ್ವಲ್ಲ. ಹಾಗಾಗಿ ಒಂದ್ ದಿವ್ಸನೂ ತಲೆ ಸುತ್ತ ಬಂದಿಲ್ಲ, ರಕ್ತ ಕೊಟ್ಟಾಗ ಬಂದಿಲ್ಲ. ಬೇರೆ ಸಂದರ್ಭದಲ್ಲಿ ಸಣ್ಣದಾಗಿ ಜುಳುಕು ಬರ್ಬೋದು, ಆ ರಕ್ತ ಕೊಟ್ಟಾಗಂತೂ ಬಂದಿಲ್ಲ. ಇನ್ನು ರಕ್ತ ಕೊಡುವ ಹುಮ್ಮಸ್ಸು ಮತ್ತು ರಕ್ತ ಕೊಡುವ ಯೋಗ್ಯತೆ ಅಂದ್ರೆ ಹೆಮೋಗ್ಲೋಬಿನ್ ಚೆನ್ನಾಗಿದೆ ಇರುತ್ತೆ. ರಕ್ತ ಇದುವರೆಗೆ ರಿಸಲ್ಟ್ ಬಂದಿಲ್ಲ, ದೋಷಪೂರ್ಣ ಅಂತ 107 ಬಾರಿ ಆಗಿದ್ರು ಕೂಡ ಒಂದ್ಸಾರಿ ದೋಷ ಇದೆ ಕೊಡ್ಬೇಡಿ ಅಂತ ಏನು ಹೇಳಿಲ್ಲ. ಹಂಗಾಗಿ ರಕ್ತದಾನ ಎಲ್ಲರ ಜೀವನದಲ್ಲಿ ಯಾರ್ಯಾರಿಗೆ ಶಕ್ತಿ ಮತ್ತು ಭಕ್ತಿ ಇದೆ, ರಕ್ತದಾನವನ್ನು ರೂಢಿಸ್ಕೊಳ್ಳಿ, ಉಪವಾಸವನ್ನು ರೂಢಿಸ್ಕೊಳ್ಳಿ, ಜೊತೆಗೆ ಪಾದಯಾತ್ರೆ ರೂಢಿಸ್ಕೊಳ್ಳಿ. ಬಾಕಿದೆಲ್ಲ ಗೈಡ್ ಮಾಡ್ತದೆ, ನಿಮ್ಮ ಮನಸ್ಸೇ ನಿಮಗೆ ಗೈಡ್. ಮತ್ತು ಓದೋದು ಬಹಳ ಮುಖ್ಯ. ಓದ್ದೇ ಹೋದ್ರೆ, ನಾವು ಇವೆಲ್ಲ ಮಾಡಿಯೂ ಕೂಡ ಪುಸ್ತಕಗಳನ್ನ ಓದ್ದೇ ಹೋದ್ರೆ ನಮ್ಗೆ ಹೊಸ ಮಾರ್ಗ ಸಿಗಲ್ಲ, ವ್ಯಕ್ತಿತ್ವ ರೂಪುಗೊಳ್ಳಲ್ಲ. ಆದ್ರಿಂದ ಪುಸ್ತಕಗಳನ್ನು ಓದೋದು ಕೂಡ ತಪಸ್ಸು. ಓದುವ ತಪಸ್ಸನ್ನ ಮಾಡ್ಬೇಕು, ಎಲ್ಲಾ ವಯಸ್ಸಿನವರು ಮಾಡ್ಬೇಕು. ಅದಕ್ಕೆ ನಿಮಗೆ ಉಪವಾಸಕ್ಕೆ ಅಡ್ಮಿಷನ್ ಆದ ಕೂಡಲೇ ಮೊದಲು ಪುಸ್ತಕನೇ ಕೊಡ್ತೀವಿ. ಓದ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ, ನೀವು ಸ್ವಾವಲಂಬಿಗಳಾಗಿ ಅಂತ ನಮ್ಮ ಅಪೇಕ್ಷೆ. ಆರೋಗ್ಯದ ವಿಷಯದಲ್ಲಿ ಪರಾವಲಂಬಿಗಳಾಗಬೇಡಿ. ಹಾಸ್ಪಿಟ್ಲಲ್ಲಿ ಜಾಗ ಸಿಕ್ಕಲ್ಲ. ಒಂದ್ ದಿವಸ ಪೂರ್ಣ, ಒಂದ್ ಜ್ವರ ಕೆಮ್ಮು ಬಂದ್ರೇನೆ ಒಂದ್ ದಿವಸ ಪೂರ್ಣ ಹೊಟ್ಟೋಗ್ಬಿಡುತ್ತೆ, ನಿಮಗೆ ಕೆಲಸ ಬಂದಾಗ್ಬಿಡುತ್ತೆ. ಅದೇ ಉಪವಾಸ ಕಲ್ತ್ಕೊಂಡಿದ್ರೆ, ನೀವು ನಾಲೆಡ್ಜ್ ಪಡ್ಕೊಂಡಿದ್ರೆ, ಕಾಯಿಲೆಗಳ ಬಗ್ಗೆ ನಿಮಗೆ ಅರಿವಿದ್ರೆ, ನೀವೇ ಮನೆಯಲ್ಲಿ ಸ್ವಂತ ಚಿಕಿತ್ಸೆ ಮಾಡ್ಕೋಬಹುದು. ಅಂತಹ ಶಕ್ತಿ ಸಾಮರ್ಥ್ಯ ಈ ಪದ್ಧತಿಗಳಲ್ಲಿ ಇದೆ. ಅದನ್ನ ನಾವೆಲ್ಲರೂ ಅನುಸರಣೆ ಮಾಡೋಣ. 10 ಗಂಟೆಗೆ ರೆಡಿಯಾಗಿ 9:55 ಕೆಳಗಡೆ ಬಂದ್ಬಿಡಿ. ಇಲ್ಲಿ ಸಾಲ್ ಮಾಡಿ 9:55 ಬಿಡೋಣ, 9:55 10ಕ್ಕೆ ಬಿಡೋಣ. ಅಲ್ಲಿ ಪ್ರಾರ್ಥನೆ ಕೂಡ ಮಾಡೋಣ. ಈ ಸಾರಿ ಪ್ರಾರ್ಥನೆ ಮಾಡಿಸೋದು. ಇಷ್ಟು ದಿವಸ ಬರೀ ಚಿಂತನೆ ಮಾಡಿ ಬಂದ್ಬಿಡ್ತಾ ಇದ್ವಿ. ಪ್ರಾರ್ಥನೆ ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಪ್ರಾರ್ಥನೆ ಮಾಡೋಣ ಪಾದಯಾತ್ರೆ ಹೋದಲ್ಲಿ. ಆಮೇಲೆ ಎಲ್ರೂ ಈ ಕಡೆ ವಾಪಸ್ ಮರಳತಕ್ಕಂಥದ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.